ಬ್ರೋ ನೀವೆಲ್ಲ ನಮ್ಮ ಮುಂದಿನ ತಲೆಮಾರವರು ಬ್ರೋ ನೀವು. ನಮ್ಮ ಹಿಂದಿನ ತಲೆಮಾರವರು ಸಾರಿ. ಅದಕ್ಕೆ ಬ್ರೋ ತುಂಬಾ ಹಿಂದೆ ಏನೇ ಇದೀವಿ. ನೀವೇನ್ ಹೇಳ್ತೀರಾ? ನಿಮ್ಮ ವಯಸ್ಸವರೆಲ್ಲ ನಮ್ಮ ಹತ್ರ ಜಗಳ ಮಾಡ್ಕೋತಾ ಇರ್ಬೇಕಾದ್ರೆ ನೋಡ್ಕೊಂಡು. ಏನು ಇಲ್ಲ ಬ್ರೋ. ನಾವು ಈಗ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಇನ್ನು ಮುಂದೆ ನಾವು ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡಲ್ಲ ಅಂತ. ಓಕೆ, ಮಾತಾಡಲ್ಲ. ಸೊ ಈ ಈ ಮ್ಯಾಟರ್ನ ಇಲ್ಲಿಗೆ ಬಿಟ್ಬಿಡೋಣ. ಟಾಕ್ಸಿಕ್ ಕನ್ನಡಿಗ ಅವ್ರ ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಎರಡು ಮಾತು ಬ್ರೋ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಬ್ರೋ. ಏನು ಮಾತಾಡಿಲ್ಲ, ತಿಕಾಮಿಸ್ಕೊಂಡ್ರು ಗೈಸ್. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಕ್ಲಾರಿಟಿ ಕೊಟ್ಟು ಕ್ಲಿಯರ್ ಮಾಡಿದ್ದೀನಿ ಇವತ್ತಿಂದ ನನ್ನ ಕಡೆಯಿಂದ ಯಾವುದೇ ಥರ ಕಾಂಟ್ರವರ್ಸಿ ಹೋಗಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ಯಾವುದೇ ಥರ ಟಾಂಟ್ಸ್ ಹೋಗಲ್ಲ, ಯಾವುದೇ ಥರ ಕಾಂಟ್ರವರ್ಸಿ ಹೋಗಲ್ಲ. ಯಾವುದೇ ಯೂಟ್ಯೂಬರ್ ಬಗ್ಗೆ, ಯಾವುದೇ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಬಗ್ಗೆ, ಯಾವುದೇ ರೋಸ್ಟರ್ಸ್ ಬಗ್ಗೆ, ಯಾವುದೇ ಮೀಮರ್ಸ್ ಬಗ್ಗೆ, ಯಾವುದೇ ಟ್ರೋಲರ್ಸ್ ಬಗ್ಗೆ, ಅಥವಾ ನಾನು ಆಡ್ಕೊಳ್ಳೋರ ಬಗ್ಗೆ, ಮಾತಾಡೋರ ಬಗ್ಗೆ, ಯಾರ ಬಗ್ಗೆನೂ ನಾನು ಮಾತಾಡಲ್ಲ ಇವತ್ತಿಂದ. ಸಿಂಪಲ್. ನಮ್ ಕಡೆನಂತೂ ಕ್ಲಿಯರ್ ಬ್ರೋ. ನಾವಂತೂ ಇನ್ನ ಯಾವ ಕಾಂಟ್ರವರ್ಸಿಗೂ ಬರಲ್ಲ, ಇಲ್ಲ ಯಾರ ಹೋಗಲ್ಲ. ಬಗ್ಗೆನೂ ಕಾಂಟ್ರವರ್ಸಿ ಮಾಡಲ್ಲ. ಹೌದು. ಬಟ್ ಹಂಗಂತ ನಾವು ಆ ಕಡೆಯಿಂದನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಇನ್ನೂನು ಅವ್ರಿಗೆ ಏನಾದ್ರು ಕ್ಲಿಯರ್ ಆಗಿಲ್ಲ ಅಂದ್ರೆ ಹಾ ದಯವಿಟ್ಟು ಆಫ್ಲೈನ್ಗೋ ಆನ್ಲೈನ್ಗೋ ಡಿಸ್ಕಷನ್ಗೆ ಬರ್ರಿ. ಅದೇನೇನಿದೆ ಪ್ರಾಬ್ಲಮ್ ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಒಂದ್ 2-3 ಜಗಳನ ಇಡೀ ಯೂಟ್ಯೂಬ್ ಜಗಳ ಮಾಡಿ ಗಬ್ಗೆಡ್ಸೋದ್ ಬೇಡ. ಬ್ರೋ ಅದನ್ನೇ ಅದು ನಮ್ ಕಡೆಯಿಂದ ನನಗೆ ಅದೇ ಬ್ರೋ ಬೇಜಾರು ಬ್ರೋ. ಇಬ್ರು ಜಗಳ ಬ್ರೋ, ಅದು ಇಬ್ರದೇ ಜಗಳ. ನಂದು ಅವ್ನು ಯಾರೋ ಗೇಮರ್ ಜಗಳ ಇದ್ದಿದ್ದು ಇಡೀ ಯೂಟ್ಯೂಬಿಗೆ ಸ್ಪ್ರೆಡ್ ಆಗೋಗ್ಬಿಟ್ಟಿತ್ತು ಬ್ರೋ ಅದು. ಅದೇ ಗೇಮರ್ದೆ ಅವಂದೇ ಹೇಳ್ತಾ ಇರೋದು ಬ್ರೋ. ಬ್ರೋ ದಯವಿಟ್ಟು ನೀವು ನಾಳೆಯಿಂದ ಏನ್ ಬೇಕಾದ್ರೂ ಮಾತಾಡ್ರಿ ಬ್ರೋ. ಕೆಟ್ಟ ಮಾತು ಮಾತಾಡ್ಬೇಡಿ. ಕೆಟ್ಟ ಮಾತು ಮಾತಾಡಲ್ಲ ಅಂತ ಹೇಳಿದೀನಿ ಬ್ರೋ. ಒಂದು ಮಾತು ಕೆಟ್ಟ ಮಾತು ನನ್ನ ಬಾಯಿಂದ ಬರ್ತೈತ ಬ್ರೋ? ದಯವಿಟ್ಟು ಇವತ್ತೇನು ಮಾತಾಡ್ಬೇಡಿ. ನೀವು ನಾಳೆಯಿಂದ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಬ್ರೋ. ಕೆಟ್ಟ ಮಾತು ಬರಲ್ಲ ಬ್ರೋ, ದೇವರಾಣೆ ಮಾತಾಡಲ್ಲ ಕೆಟ್ಟ ಮಾತು. ಸರಿ ಬ್ರೋ, ಆಯ್ತು. ಬ್ರೋ ನಿಮಗೆ ಮರ್ಯಾದೆ ಕೊಟ್ಟಿದ್ದೀನಿ. ಕೆಟ್ಟ ಮಾತು ಮಾತಾಡಲ್ಲ ಅಂತ ಏನು ಮಾತಾಡಲ್ಲ ಬ್ರೋ. ಸರಿ ಬ್ರೋ, ಆಯ್ತು. ಅಷ್ಟು ರೆಸ್ಪೆಕ್ಟ್ ಇದೆ ಸಾಕು ಬ್ರೋ. ಸಿಂಪಲ್ ಬ್ರೋ. ಒಂದು ಮಾತು ಕೆಟ್ಟ ಮಾತು ಮಾತಾಡಲ್ಲ ಯಾರ ಬಗ್ಗೆನೂ. ನಾನು ಸುಮ್ಮನೆ ಹಂಗೆ ಬೈದ್ರೆ ಚಾಟಲ್ಲಿ ಇರೋರಿಗೆ ಬೈಬೋದು ಅಷ್ಟೇ ಬ್ರೋ. ಯಾರ ಬಗ್ಗೆನೂ ಮಾತಾಡೋಕೆ ಹೋಗಲ್ಲ. ಯಾಕೆ ಸುಮ್ಮನೆ? ನೀವು ಹೇಳಿದ್ದೀರಾ, ಮಾತಾಡಿದ್ದೀನಿ ಕುತ್ಕೊಂಡು. ಮ್ಯಾಟ್ರ್ ಏನಿತ್ತು ಜನದ ಮುಂದೆ ಇಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ. ಮತ್ತೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ದೀನಿ. ಬೈಯಲ್ಲ, ಅವ್ರಿಗೆ ಬೈಯಲ್ಲ ಅಂತ ಹೇಳಿದ್ದೀನಿ. ನನಗೆ ಬೈದವ್ರಿಗೆ ಬೈತೀನಿ. ನೆಕ್ಸ್ಟ್ ವೀಕಿಂದ ಹೇಳ್ತಾ ಇದ್ದೀನಿ, ನನಗೆ ಬೈದವ್ರಿಗೆ ಬೈತೀನಿ. ಅದು ಬಿಟ್ಟರೆ ಯಾರ ಬಗ್ಗೆನೂ ಅಲ್ಕ, ಅಮ್ಮ, ಅಕ್ಕ ಅಂತ ಯಾವುದೇ ಯೂಟ್ಯೂಬರ್ನು ಟಾರ್ಗೆಟ್ ಮಾಡಿ ಬೈಯಲ್ಲ, ಯಾವುದೇ ಇನ್ಫ್ಲೂಯೆನ್ಸರ್ನು ಟಾರ್ಗೆಟ್ ಮಾಡಿ ಬೈಯಲ್ಲ. ಸಿಂಪಲ್. ಏನ್ ಬ್ರೋ ಇದು ಫ್ರಸ್ಟ್ರೇಟೆಡ್ ಬ್ರೋ. ಅನ್ಲೆಸ್ ಅಂಟಿಲ್ ನಿಮ್ಮ ವಿಚಾರಕ್ಕೆ ಬರೋ ತನಕ ಅಂತ ಹೇಳಿ. ಅದೇ ಬ್ರೋ, ಏನ್ ಗೊತ್ತಾ ಇಷ್ಟು ಅವ್ರು ಮಾತಾಡ್ತಾ ಇದಾರೆ. ಒಂದು ನಿಮಿಷ ಬ್ರೋ, ಮಾತಾಡಿ ಬ್ರೋ. ಅದೇ ಬ್ರೋ, ಯಾರೋ ಏನ್ ಕೇಳ್ತಿದಾರೆ ಅಂದ್ರೆ ನಮ್ ವಿಚಾರಕ್ಕೆ ಬರೋವರೆಗೂ ನಾವು ಬೇರೆಯವ್ರ ವಿಚಾರಕ್ಕೆ ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ಬಂದಿದ್ಕೆ ಅಲ್ವಾ ಬ್ರೋ? ಇಷ್ಟೆಲ್ಲ ಡಿಸ್ಕಷನ್ ಆಗ್ತಿರೋದೇ ಅದಕ್ಕಲ್ವಾ ಬ್ರೋ. ಯಾರ್ಯಾರ್ದೋ ವಿಚಾರಕ್ಕೆ ಬಂದ್ರು ಅಂತ ತಾನೇ ಅವರೆಲ್ಲ ಈಗ ರಿಟರ್ನ್ ಕೌಂಟರ್ ವಿಡಿಯೋಸ್ ಅಥವಾ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿರೋದು. ಸೊ ನಮ್ ಕಡೆಯಿಂದ ಅಂತೂ ನಾವ್ ಹೇಳ್ತಾ ಇದೀವಿ ಬ್ರೋ, ಇಲ್ಲಿಗೆ ನಮಗೂ ಕಾಂಟ್ರವರ್ಸಿಗೂ ಸಂಬಂಧ ಮುಗೀತು. ಅವ್ರಿಗೆ ಆಲ್ರೆಡಿ ಅಪಾಲಜಿ ಬರ್ಕೊಟ್ಟಿದ್ದಾರೆ, ಲೈವ್ ಅಲ್ಲೂ ಸಾರಿ ಕೇಳಿದಾರಂತೆ. ಬೇಕಾದ್ರೆ ಇನ್ನೊಂದ್ಸಲಿ ಕೇಳಿಸ್ಬಿಡೋಣ. ಇಲ್ಲಿಗೆ ನಮ್ ಕಡೆಯಿಂದ ಕಾಂಟ್ರವರ್ಸಿ ಮುಗೀತು ಬ್ರೋ. ಮತ್ತೆ ಅದೇ ವಿಚಾರಗಳನ್ನ ಎತ್ಕೊಂಡು ಮಾತಾಡಿದ್ರೆ ನಮಗೂ ಬೇರೆ ಆಪ್ಷನ್ ಇರಲ್ಲ ಬ್ರೋ. ಈಗ ತುಂಬಾ ಜನ ವಾಯ್ಸ್ ರೇಸ್ ಮಾಡ್ತಿರೋದು ಅದೇ ಕಾರಣಕ್ಕೋಸ್ಕರನೇ. ಮತ್ತೆ ಅದೇ ಮಾಡ್ತಾರೆ ಅಂದ್ರೆ ನಾವೇನು ಮಾಡಕ್ ಆಗಲ್ಲ ಬ್ರೋ. ಬಟ್ ಇನ್ನೂನು ಏನಾದ್ರು ಪಾಯಿಂಟ್ಸ್ ಕ್ಲಿಯರ್ ಆಗಿಲ್ಲ ಅಥವಾ ಏನಾದ್ರು ನಮ್ಗೆ ಇನ್ನು ಸಮಸ್ಯೆಗಳಿದೆ ಅಂದ್ರೆ ದಯವಿಟ್ಟು ಬನ್ರಿ. ಆಫ್ಲೈನ್ ಆದ್ರೂ ಸರಿ, ಆನ್ಲೈನ್ ಆದ್ರೂ ಸರಿ, ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ಸುಮ್ನೆ ಯಾಕೆ ಗುರು ಆಫ್ಲೈನ್ ಅಲ್ಲೇ ಸಾಲ್ವ್ ಮಾಡ್ಕೊಬಹುದು ಬ್ರೋ. ಇವ್ರುಗಳು ಆಫ್ಲೈನ್ ಅಲ್ಲಿ ಅಷ್ಟೊಂದೆಲ್ಲ ಇಶ್ಯೂ ಮಾತಾಡಕ್ಕೆ ಆಗಲ್ಲ ಬ್ರೋ. ಏನ್ ಬ್ರೋ, ಇವಾಗ ಆಬ್ವಿಯಸ್ಲಿ ಬ್ರೋ ಒಂದೊಂದು ವಿಚಾರ ಹೇಳ್ತೀನಿ ನೋಡ್ರಿ ಬ್ರೋ. ಟ್ರಿಗರ್ ಆಗ್ತಾರೆ ಬ್ರೋ. ಇವಾಗ ನಾವು ಮಾತಾಡೋದಕ್ಕೆ ಅವ್ರು ಟ್ರಿಗರ್ ಆಗ್ತಾರೆ, ಅವ್ರು ಮಾತಾಡೋದಕ್ಕೆ ನಾವು ಟ್ರಿಗರ್ ಆಗ್ತೀವಿ. ನಾನು ಸಿಂಪಲ್ ಆಗಿ ಹೇಳೋದು ಇಷ್ಟೇ, ನನಗೆ 24 ವರ್ಷ. ಆ ಕಡೆ ಇರೋರೆಲ್ಲ ದೊಡ್ಡವರೇ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಇದಕ್ಕಿಂತ ಜಾಸ್ತಿ ಹೇಳಕ್ ಹೋಗಲ್ಲ. ಅಷ್ಟೇ ಬ್ರೋ ಹೇಳ್ತಿರೋದು. ಏನಾದ್ರು ಇಶ್ಯೂಸ್ ಇದ್ರೆ ಆಫ್ಲೈನ್ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಸುಮ್ನೆ 2-3 ಜಗಳನ ಸುಮ್ನೆ ಯೂಟ್ಯೂಬ್ ಇದ್ರ ಬಗ್ಗೆ ಮಾತಾಡೋದು ಮಾಡ್ಕೊಳ್ಳೋದು ಬೇಡ. ಅಂಡ್ ಯೂಟ್ಯೂಬ್ ಅನ್ನೋದಕ್ಕಿಂತ ಬ್ರೋ ಹೆಚ್ಚಾಗಿ ಇದು ಈ ಮ್ಯಾಟ್ರಿಗೆ ಆಲ್ರೆಡಿ ಟ್ರೋಲ್ ಪೇಜಸ್ ವರ್ಗೂ ರೀಚ್ ಆಗಿದೆ ಅಂದ್ರೆ ಹೌದು, ತುಂಬಾ ದೊಡ್ಡ ಮಟ್ಟದಲ್ಲೇ ಸೌಂಡ್ ಆಗಿದೆ ಮ್ಯಾಟ್ರ್ ಇದು. ಹೌದು. ಸೊ ಅಷ್ಟು ದೊಡ್ಡದಾಗಿ ಎಳೆಯೋದ್ ಬೇಡ ಇದನ್ನ ಅಂತ ನಮ್ಮ ಅಭಿಪ್ರಾಯ. ಆ ಕಡೆಯಿಂದಾನು ಇದೇ ಅಭಿಪ್ರಾಯ ಇದೆ ಅಂತ ಅನ್ಕೊಂಡಿದೀವಿ. ನೋಡೋಣ ಬ್ರೋ, ಅಷ್ಟೇ. ನನ್ನ ಕೆಲಸ ಅಷ್ಟೇ ಬ್ರೋ. ನನಗೆ ಗೇಮಿಂಗ್ ಕಮ್ಯುನಿಟಿ ಮೇಲೆ ಏನಾದ್ರು ಬೆಳೆಸ್ಬೇಕು ಅಂತ ಐತೆ. ಸೊ ನಾನು ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡಿರ್ತೀನಿ. ಸೊ ಹೋಪ್ ಯು ಆರ್ ಮಿಸ್ಟರ್ ಗೇಮರ್ ಬ್ರೋ. ನೀವು 100 ಗೇಮ್ ಆಡ್ರಿ, ನೀವು ಗೇಮರು. ನಾನು ಪಬ್ಜಿ ಆಡಿದ್ರೆ ನಾನು ಗೇಮರ್ ಅಲ್ಲ. ನೀವೇ ಗೇಮರ್ ಬ್ರೋ. ಟಾಕ್ಸಿಸಿಟಿ ಕಡಿಮೆ ಮಾಡ್ರಿ. ಟಾಂಟ್ಗಳು ನೀವು ಎಷ್ಟು ಕೊಡ್ತಾ ಹೋಗ್ತೀರಾ ಅಷ್ಟು ಕಾಂಟ್ರವರ್ಸಿ ಆಗ್ತಾನೆ ಇರುತ್ತೆ.
ಸೊ ಸಿಂಪಲ್. ನನಗೆ ಬ್ರೋ ನಾನು ಹೋಗಲ್ಲ ಬ್ರೋ. ನನಗೆ ಎಷ್ಟು ಬ್ರೋ ಇಲ್ಲಿ ತನಕ ಯೂಟ್ಯೂಬಲ್ಲಿ ಏನೇನು ಕಾಂಟ್ರವರ್ಸಿ SMR ರಿಲೇಟೆಡ್ ಐತೆ ಅಷ್ಟು ಕಾಂಟ್ರವರ್ಸಿ ನನ್ನ ಮೇಲೆ ಬಂದಿರೋದು. ನಾನೇ ಒಂದೇ ಕಾಂಟ್ರವರ್ಸಿ ಮಾಡಿದ್ದು, ಲೆಜಿಟ್ ಕಾಂಟ್ರವರ್ಸಿ. ನಾನು ಬೈದಿದ್ದು ಅದರಿಂದ ಕಾಂಟ್ರವರ್ಸಿ ಆಯ್ತು. ಇನ್ನು ಮಿಕ್ಕಿದ್ದು ಅಷ್ಟು ಕಾಂಟ್ರವರ್ಸಿ ನನ್ನ ಮೇಲೆ ಬಂದಿರೋದು ಬ್ರೋ. ನಾನು ಯಾರ ಮೇಲೆ ಹೋಗಲ್ಲ ಬ್ರೋ. ನನಗೆ ಹುಚ್ಚ ಬ್ರೋ 1,000 ಜನ ನನ್ನ ಲೈವಲ್ಲಿ ನೋಡ್ತಾರೆ. ನನಗೆ ಬೇಕಾದಂಗೆ ಲಕ್ಷ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ. ನಮ್ಮಪ್ಪ ಚೆನ್ನಾಗಿ ಮಾಡಿಕೋರೆ, ಮನೆ ಕಡೆ ಚೆನ್ನಾಗಿದ್ದೀನಿ, ನಾನು ಆರಾಮಾಗಿ ಒಂದು ಲೈಫ್ ಐತೆ, ಜಾಲಿಯಾಗಿರ್ತೀನಿ ಬ್ರೋ ಹುಡುಗ ನಾನು. ನನಗೆ ಯಾಕೆ ಬ್ರೋ ಬೇರೆಯವ್ರ ಕೆರೆಯೋದು ಅಥವಾ ತೊಳೆಯೋ ಕೆಲಸ ನನಗೆ ಅನ್ನೆಸಸರಿ. ಹೇಟ್ ಬಂದಾಗ ಬ್ರೋ ನನಗೆ ತಡಿಯೋಕ್ಕಾಗಲ್ಲ. ತಪ್ಪೇನು ಗೊತ್ತಾ ಬ್ರೋ, ನನ್ನ ನಾಲ್ಗೆ ಸರಿ ಇಲ್ಲ, ನನ್ನ ಬಾಯಿ ಸರಿ ಇಲ್ಲ, ನಾನು ಚೂತಿಯ ಇದ್ದೀನಿ, ನಾನು ಕೆಟ್ಟದಾಗ ಮಾತಾಡ್ಬಿಡ್ತೀನಿ. ಅದೊಂದಕ್ಕೆ ನಾನು ಕೆಟ್ಟೊಂಥರ ಕಾಣಿಸ್ತೀನಿ. ನಾನೇನು ಮಾಡಲಿ?